ಬಚ್ಚಿಟ್ಟುಕೊಂಡಿಹುದೆ ಸತ್ಯಮಿಥ್ಯೆಯ ಹಿಂದೆ, ನಚ್ಚುವುದೇ ಮರೆಯೊಳಿಹುದನೆ ಸತ್ಯವೆಂದು. ಅಚ್ಚರಿಯ ತಂತ್ರವಿದು ಬ್ರಹ್ಮ ಸೃಷ್ಟಿಗಳೇಕೋ, ಮುಚ್ಚಿಹವು ಸಾಜತೆಯ ಮಂಕುತಿಮ್ಮ. ಬಚ್ಚಿಟ್ಟುಕೊಂಡಿಹುದೆ ಸತ್ಯಮಿಥ್ಯೆಯ ಹಿಂದೆ, ನಚ್ಚುವುದೇ ಮರೆಯೊಳಿಹುದನೆ ಸತ್ಯವೆಂದು. ಅಚ್ಚರಿಯ ತಂತ್ರವಿದು ಬ್ರಹ್ಮ ಸೃಷ್ಟಿಗಳೇಕೋ, ಮುಚ್ಚಿಹವು ಸಾಜತೆಯ ಮಂಕುತಿಮ್ಮ. ಆತ್ಮೀಯರೇ, ಈ ಕಗ್ಗದ ಭಾವಾರ್ಥ ಹೀಗಿದೆ. ಸತ್ಯವೆನ್ನುವುದು ಸುಳ್ಳಿನ ಹಿಂದೆ ಅಡಗಿಕೊಂಡಿಹುದೇ. ಹಿಂದೆ ಮರೆಯಾಗಿರುವುದನ್ನೇ ಸತ್ಯವೆಂದು ನಂಬಬೇಕೇ? ಇದೊಂದು ಆಶ್ಚರ್ಯಕರವಾದ ತಂತ್ರ. ಭಗವಂತನ ಸೃಷ್ಟಿಗಳು ಏಕೋ ಸಹಜತೆಯನ್ನು ಮುಚ್ಚಿಕೊಂಡಿವೆ. ಈ ಪ್ರಶ್ನೆಗಳು ಎಲ್ಲ ಸಾಧಕರನ್ನು ಕಾಡಿದ್ದವುಗಳೇ. ಕಣ್ಣಿಗೆ ಕಾಣದ್ದನ್ನು ಒಪ್ಪಿಕೊಳ್ಳುವುದು ಹೇಗೆ? ಅಥವಾ ನಮ್ಮ ಕಣ್ಣಿಗೆ ಕಂಡದ್ದು ಒಂದು ಸುಳ್ಳಿನ ಮರೆಯ ಹಿಂದೆ ಅಡಗಿದೆಯೇ? ಈ ಸೃಷ್ಟಿಗಳು ಏನೋ ಸಹಜತೆಯನ್ನು, ಸತ್ಯವನ್ನು ಮರೆಮಾಡಿದಂತಿದೆ ಎಂದು ಮನುಷ್ಯನ ಬುದ್ಧಿ ಕೇಳುತ್ತದೆ. ಬುದ್ಧಿ ಮನುಷ್ಯನ ಜ್ಞಾನ ಸಾಧನಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು. ಆದರೆ ಅದಕ್ಕೆ ಮಿತಿ ಇದೆ ಎನ್ನುವುದನ್ನು ನೆನಪಿಡಬೇಕು. ಬುದ್ಧಿ ಕೆಲಸ ಮಾಡಲು ಮೂಲ ಸಾಮಗ್ರಿ ಬೇಕು. ಬಡಗಿಗೆ ಮರ, ಕುಂಬಾರನಿಗೆ ಮಣ್ಣು, ಕಮ್ಮಾರನಿಗೆ ಲೋಹ, ರೈತನಿಗೆ ನೆಲ ಹೇಗೆ ಬೇಕೋ ಹಾಗೆಯೇ ಬುದ್ಧಿಗೂ ಒಂದು ದ್ರವ್ಯ ಬೇಕು. ಅದನ್ನು ಒದಗಿಸುವವು ಪಂಚೇಂದ್ರಿಯಗಳು. ಈ ಇಂದ್ರಿಯಗಳು ತಮ್ಮ ಅನುಭವದಿಂದ ಪಡೆದ ವಸ್ತುಗಳು ಬುದ್ಧಿಯ ದ್ರವ್ಯ. ಅದನ್ನು ವಿಶ್ಲೇಷಿಸಿ ತೀರ್ಮಾನಕ್ಕೆ ಬರುತ್ತದೆ ಬುದ್ಧಿ. ಆದರೆ ಎಲ್ಲಿ ಇಂದ್ರಿಯಗಳು ಕೆಲಸ ಮಾಡಲಾರವೋ ಅಲ್ಲಿ ಬುದ್ಧಿಗೆ ಯಾವ ಕಾರ್ಯವೂ ಇಲ್ಲ. ಸತ್ಯದಲ್ಲಿ ಎರಡು ಬಗೆ, ಒಂದು ದೃಶ್ಯ, ಮತ್ತೊಂದು ಅದೃಶ್ಯ. ದೃಶ್ಯ ಕಣ್ಣಿಗೆ ದೊರಕುವುದು ಹಾಗೂ ಅದು ಇಂದ್ರಿಯಗಳಿಗೆ ಸಿಕ್ಕುವುದು. ಆದ್ದರಿಂದ ಬುದ್ಧಿ ಅದರ ಬಗ್ಗೆ ಯೋಚನೆ ಮಾಡಬಹುದು. ಆದರೆ ಅದೃಶ್ಯ ಸತ್ಯ ಇಂದ್ರಿಯಗಳಿಗೆ ನಿಲುಕುವುದಲ್ಲ. ಹೀಗಾಗಿ ಅಲ್ಲಿಗೆ ಬುದ್ಧಿಗೆ ಕೆಲಸವಿಲ್ಲ. ಈಶ್ವರ, ಪಾಪ, ಪುಣ್ಯ, ನರಕ, ಸ್ವರ್ಗ, ಮಾಯೆ ಇವೆಲ್ಲ ಇಂದ್ರಿಯಗಳ ಪರೀಕ್ಷೆಗೆ ನಿಲುಕುವುದಿಲ್ಲ. ತರ್ಕ ಮನುಷ್ಯನ ಬುದ್ಧಿಯ ಹರಿತವಾದ ಅಸ್ತ್ರ. ಹೀಗೆಂದರೆ ಏನಾಯಿತು? ತರ್ಕದಿಂದ ಅದೃಶ್ಯ ಸತ್ಯದ ತಿಳುವಳಿಕೆ ಸಾಧ್ಯವಿಲ್ಲ. ಅಲ್ಲಿ ಶಾಸ್ತ್ರ ಮತ್ತು ಶ್ರದ್ಧೆಯ ಕಾರ್ಯ ಮಾತ್ರ ನಡೆಯುತ್ತದೆ. ಅದರಲ್ಲೂ ಮಾಯೆಯನ್ನು ಅರ್ಥೈಸುವುದು ಪರಮ ಕಷ್ಟ. ಜಗತ್ತೆಂಬುದು ಮಾಯೆ. ಅದಕ್ಕೆ ಸ್ವಂತ ಸ್ಥಿರವಾದ ರೂಪವಿಲ್ಲ. ಅದು ಕ್ಷಣ ಕ್ಷಣಕ್ಕೂ ಬದಲಾಗುತ್ತದೆ. ನಿನ್ನೆ ಇದ್ದ ದ್ವೀಪಗಳು ಮರೆಯಾಗಿ ಹೋಗಿವೆ. ಹೊಸ ದ್ವೀಪಗಳು ಸಮುದ್ರದ ಮಧ್ಯದಲ್ಲಿ ಎದ್ದು ನಿಂತಿವೆ. ಹಾಗಾದರೆ ಪ್ರಪಂಚ ಇಲ್ಲ ಅನ್ನೋಣವೇ? ಅಯ್ಯೋ, ದಿನದಿನವೂ ನಾವು ಅನುಭವಿಸುವ, ಕಷ್ಟಪಡುವ, ಸುಖವನ್ನು ಹಂಚಿಕೊಳ್ಳುವ ಈ ಸ್ಥಳ ಯಾವುದು ಹಾಗಾದರೆ? ಅದು ಇದೆ ಎಂದರೆ ಇದೆ, ಇಲ್ಲವೆಂದರೆ ಇಲ್ಲ. ಅದಕ್ಕೆ ಈ ಕಗ್ಗ ಹೇಳುತ್ತದೆ, ಸೃಷ್ಟಿ ಎಲ್ಲ ತನ್ನ ಸಹಜತೆಯನ್ನು, ಸತ್ಯತೆಯನ್ನು ಮರೆಮಾಚಿದೆ ಎಂದು. ಇದರ ತಾತ್ಪರ್ಯ ಇಷ್ಟು: ಬ್ರಹ್ಮ ಸತ್ಯ ಎನ್ನುವುದು ಮಾಯೆಯಾದ ಪ್ರಪಂಚದ ಹಿಂದೆ ಮರೆಯಾಗಿದೆ. ಈ ಮಾಯೆಯ ಪರದೆ ಸರಿಯುವವರೆಗೆ ಅದರ ಹಿಂದಿನ ಸತ್ಯ ನಮಗೆ ಹೊಳೆಯುವುದು. ಆ ಸತ್ಯವು ಬುದ್ಧಿಗೆ ಎಟುಕದ. ಯಾಕೆಂದರೆ ಅದು ಇಂದ್ರಿಯಾತೀತವಾದದ್ದು. ಅಲ್ಲಿ ಶ್ರದ್ಧೆಗೆ ಮಾತ್ರ ಪ್ರವೇಶ ಎಂದು ಹೇಳುತ್ತದೆ ಈ ಕಗ್ಗ. ಧನ್ಯವಾದಗಳು. ಥ್ಯಾಂಕ್ ಯು.